ಹಾಯ್ ಹಲೋ ಫ್ರೆಂಡ್, ಹೇಗಿದ್ದೀರಿ? ನೀವು ಚೆನ್ನಾಗಿರಬೇಕು, ನಾವು ಚೆನ್ನಾಗಿರಬೇಕು. ಬನ್ನಿ ಫ್ರೆಂಡ್, ನಮ್ಮ ಬ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಇವತ್ತೇನು ರೀ ನಾನು ಮಾಡ್ತಾ ಇದ್ದೇನೆ ಅಂದರೆ, ಇವತ್ತಿನ ರೆಸಿಪಿ ನಮ್ಮ ಶಾಲೆ ಹೋಗ್ತೇನಲ್ಲ ನಾನು ಅಡುಗೆ ಮಾಡೋಕ್ಕೆ. ಅಲ್ಲಿ ನಮ್ಮ ಟೀಚರ್ ಒಬ್ಬರು, ಅವರಿಗೆ ಸ್ವಲ್ಪ ಅಂಟಿನ ಉಂಡೆ ಮಾಡಿಕೊಡ್ಬೇಕಂತೆ. ಅದಕ್ಕೆ ಸ್ವಲ್ಪ ವಸ್ತುಗಳು ಕೊಟ್ಟು ಕಳಿಸಿದ್ದಾರೆ. ಅವ್ರಿಗೆ ಸ್ವಲ್ಪ ಮಾಡಿಕೊಡ್ರಿ, ನನಗೆ ಟೈಮೇ ಸಿಗಲ್ಲ, ಸಂಜೆ ಆಗುತ್ತೆ ಹೋಗೋದು ಅಂತ. ಆಗಲಿ ತಂಬರಿ ಟೀಚರೇ ಅಂತ ಹೇಳಿದ್ದೆ. ಅದಕ್ಕೆ ಕೊಟ್ಟು ಕಳಿಸಿದ್ದಾರೆ. ನೋಡಿ, ಇಷ್ಟು ಸಾಮಾನು ಕೊಟ್ಟು ಕಳಿಸಿದ್ದಾರೆ ನೋಡ್ರಿ. ಇದು ಲಯನ್ ಡೇಟ್ಸ್ ಅಂತ, ಇದು ಖರ್ಜೂರ ಅಂತಾರಲ್ಲ ಅದು. ಇದು 2 ಪ್ಯಾಕೆಟ್ ಕೊಟ್ಟಾರೆ. ಇದು 200 ಗ್ರಾಮು ಬಾದಾಮು, 200 ಗ್ರಾಮ್ ಇದು ಮಕ್ಕನ್ ಅಂತಾರಲ್ಲ ಅದು. ಇದು ಒಂದು 200 ಗ್ರಾಮ್ ಕಾಜು ಇದೆ, ಗೋಡಂಬಿ. ಇದು ಒಂದು 100 ಗ್ರಾಮ್ ಇರ್ಬೋದು. ಇದು ಒಣ ದ್ರಾಕ್ಷಿ ಅಂತಾರಲ್ಲ, ಒಂಥರ ಕಪ್ಪು ದ್ರಾಕ್ಷಿ ಅದು. ಇದು ನೋಡ್ರಿ, ಸೀಡ್ಸ್ ಅಂತೆ. ಇದು ಸೀಡ್ಸು. ಇದು ಒಂದು 100 ಗ್ರಾಮಷ್ಟು ಶೇಂಗಾ. ಇದು ಎಂಥದೋ ಅಂತಾರಪ್ಪ, ಇದಕ್ಕೆ ಅಂಟು ಅಂತಾರೆ ನೋಡ್ರಿ, ಏನು ಅಂಟು ಅಂತ ಅದಿದು. ಇದು ಒಳ್ಳೇದಂತೆ. ಇದು ಸೊಂಟ ನೋವು ಇದ್ದವರಿಗೆಲ್ಲ ಬರುತ್ತಂತಲ್ಲ, ಇದು ಅಂಟು ಅಂತ ಹಾಕ್ತಾರಲ್ಲ ಈ ಉಂಡೆದಲ್ಲೆಲ್ಲ ಅದು. ಇದು ನೋಡಿ, ತುಪ್ಪ ಏನು ಕೊಡಿಸಿಲ್ಲ ಅವರು, ನಾನೇ ಹಾಕಿ ಯೂಸ್ ಮಾಡಿ ಕೊಡ್ತಾ ಇದ್ದೀನಿ. ಹಾಕಿದರೆ ಮಾಡಿ ಶಬನ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದಾರೆ. ಆಗಲಿ ತಗೊಳ್ರಿ ಟೀಚರ್ ಅಂತ ಹೇಳಿದ್ದೀನಿ. ನೋಡಿರಿ, ಇಷ್ಟು ವಸ್ತು ಕೊಟ್ಟು ಕಳಿಸಿದ್ದಾರೆ. ಇದನ್ನೆಲ್ಲ ಉಪಯೋಗಿಸಿ ಅವ್ರಿಗೆ ನಾನು ಅಂಟಿನ ಉಂಡೆ ಮಾಡಿಕೊಡ್ಬೇಕೀಗ. ನೋಡಿ ಎಷ್ಟಿದೆ ನೋಡಿ ಫ್ರೆಂಡ್ಸ್. ನಾನು ನಿಮಗೆ ಇಷ್ಟು ದಿನ ವಿಡಿಯೋದಲ್ಲಿ ಯಾವತ್ತಿದ್ರೂ ನನ್ನ ಹೆಸರು ನಿಮಗೆ ಹೇಳಿಲ್ಲ. ನನ್ನ ಹೆಸರು ಶಬಾನಾ ಅಂತ, ನನಗೆ ಶಬಾನಾ ಅಂತಲೇ ಕರೀತಾರೆ. ನಾನು ಇವತ್ತಿಗೂ ನಿಮಗೆ ನನ್ನ ಹೆಸರು ಹೇಳಿರಲಿಲ್ಲ, ಇವತ್ತು ಹೇಳ್ತಾ ಇದ್ದೇನೆ ನೋಡಿರಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಇವನು ಒಂದೊಂದಾಗಿ ತುಪ್ಪದಲ್ಲಿ ಸ್ವಲ್ಪ ಕರೆದು ತೆಗಿಯೋಣ. ಯಾಕಂದರೆ ಇದು ತುಪ್ಪದಲ್ಲೇ ಕರ್ಕೋಬೇಕು, ಹಾಗಿದ್ರೆ ಚೆನ್ನಾಗಾಗೋದು. ಒಂದು ಬಾಣಲೆ ಇಟ್ಟು ಒಂದೊಂದೇ ಐಟಮು ಎಣ್ಣೆಲಿ ಇದು ತುಪ್ಪದಲ್ಲಿ ಕರ್ಕೊಬಿಡೋಣ. ಇಲ್ಲಿ ಸ್ವಲ್ಪ ಕರೆಂಟಿನ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ, ಯಾಕಂದರೆ ಇಲ್ಲಿ ಭಾಳ ಕರೆಂಟ್ ಹೋಗುತ್ತೆ. ಅದಕ್ಕೆ ಇವು ಇದಾವಲ್ಲ ಖರ್ಜೂರ, ಇವನ್ನ ಪೀಸ್ ಮಾಡಿಕೊಂಡು ಜಾರಲ್ಲಿ ರುಬ್ಕೊಬಿಡೋಣ ಮೊದಲಿಗೆ. ಯಾಕಂದರೆ ಕರೆಂಟ್ ಹೋದರೆ ಮತ್ತೆ ಪ್ರಾಬ್ಲಮ್ ಆಗುತ್ತಲ್ಲ. ಕರೆಂಟ್ ಹೋದರೆ ಅರ್ಧ ಗಂಟೆ 1 ಗಂಟೆ ಬರೋದೇ ಇಲ್ಲ ಫ್ರೆಂಡ್. ಅದಕ್ಕಾಗಿ ಸ್ವಲ್ಪ ಮೊದಲು ಜಾರಲ್ಲಿ ತಿರುಗಿಸಿ ಇಟ್ಕೊಳ್ಳೋಣ ಇದನ್ನೆಲ್ಲ, ಅಂದರೆ ಮತ್ತೆ ಮುಂದಿನ ಕೆಲಸ ಈಸಿ ಆಗುತ್ತಲ್ಲ. ಏನು ಮಾಡ್ತೀರ ಫ್ರೆಂಡ್, ನಾವು ಶಾಲೆಗೆ ಹೋಗ್ತೀವಿ, ನಮಗೆ ಅದು ಕೆಲಸ ಆಗುತ್ತೆ, ಮನೆಯಲ್ಲೂ ಕೆಲಸ ಆಗುತ್ತೆ. ಟೀಚರ್ಸ್ಗಳಿಗೆ ಅವರು ಸ್ವಲ್ಪ ಏನೇನಾದರೂ ನಮಗೂ ಹೆಲ್ಪ್ ಮಾಡಿಕೊಡ್ರಿ ಅಂತಾರೆ. ಈಗ ಅಲ್ಲಿ ಎಷ್ಟು ಕೆಲಸ ಮಾಡ್ತಿದ್ದೀವಿ ಅಂದರೆ ಇಲ್ಲ ಅಂತ ಅನ್ನೋಕ್ಕೂ ಬರಲ್ಲ. ಕೇಳ್ತಾರಲ್ಲ ಒಂದು ಸತಿ ಏನಾದರೂ ಮಾಡಿಕೊಟ್ರೆ ಏನಾಗಲ್ಲ ಅಂಥೇಳಿ ನಾವು ಸರಿ ಅಂತ ಹೇಳಿಬಿಡ್ತೇವೆ ಅತ್ಲಾಗೆ. ನೋಡಿ, ಈಗ ಇನ್ನೂ ಮನೇಲಿ ಅಡುಗೆ ಮಾಡಿಲ್ಲ. ಫಸ್ಟಿಗೆ ಇವರಿಗೆ ಇದನ್ನೆಲ್ಲ ಮಾಡಿಟ್ಟೀಗ ನಾನು ಪಾತ್ರೆ ತಿಕ್ಕಬೇಕು, ಕಸ ಹೊಡಿಬೇಕು, ಆಮೇಲೆ ಮನೆಯಿಂದ ಅಡುಗೆ ಮಾಡ್ಕೋಬೇಕು ನೋಡಿ. ಅವ್ರಿಗೆ ನಾವು ಮಧ್ಯಾಹ್ನ ಬರ್ತೇವಲ್ಲ, ಇವರಿಗೆ ಮಧ್ಯಾಹ್ನ ಮೇಲೆ ಕೆಲಸ ಇಲ್ಲ ಅಂತ ಅವ್ರು ತಿಳಿತಾರೆ. ನಮ್ಮ ಮನೆಯಲ್ಲಿ ನೋಡಿದರೆ ಇಷ್ಟೆಲ್ಲ ಕೆಲಸ ಇರುತ್ತೆ. ಏನು ಮಾಡೋದು ಫ್ರೆಂಡ್, ಏನಾದರೂ ಸ್ವಲ್ಪ ನಾವು ಹೆಲ್ಪ್ ಮಾಡಿದರೆ ಅವರು ನಮಗೆ ಚೆನ್ನಾಗಿ ಇದು ಮಾಡ್ಕೊತಾರೆ, ಕ್ಲೋಸಾಗಿ ನೋಡ್ತಾರೆ. ಒಬ್ರಿಗೊಬ್ರು ಆದರೆ ಅಲ್ಲ ಎಲ್ಲ ಅಂಡರ್ಸ್ಟ್ಯಾಂಡಿಂಗ್ ಆಗೋದು. ಅದಕ್ಕೆ ನಾವು ಆಗಲಿ ತಂಬರಿ ಅಂತಲೇ ಮಾಡಿಕೊಡ್ತೇವೆ ಫ್ರೆಂಡ್. ಏನೋ ಆ ಥರ ನಾವು ಎದುರಿಸಿ ಉತ್ತರ ಕೊಡೋಕ್ಕೆ ಹೋಗಲ್ಲ. ನೋಡಿ, ಇದನ್ನೆಲ್ಲ ಈ ಥರ ಮಾಡಿಕೊಂಡು 1-2 ಜಾರ್ ಆಗುತ್ತೆ, ರುಬ್ಕೊಂಡು ಹಾಕ್ಕೊಬಿಡ್ತೇನೆ. ಸ್ವಲ್ಪ ಅಷ್ಟಿಗೆ ಸ್ವಲ್ಪ ಹಾಕ್ಕೊಂಡು ರುಬ್ಕೊಬಿಡ್ತೇನೆ ಆ ಕಡೆ ಜಾರಿಗೆ. ಈಗ ಸ್ಟವ್ ಆನ್ ಮಾಡ್ಕೊತೀನಿ. ಸ್ವಲ್ಪ ತುಪ್ಪ ಹಾಕ್ಕೊಂಡು ಈಗ ಒಂದೊಂದೇ ಕರ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ. ಇದನ್ನೆಲ್ಲ ಈ ಥರ ಹರ್ಕೊಂಡೆ ಜಾರಲ್ಲಿ. ನೋಡಿ, ಬಾದಾಮಿ ಇತ್ತಲ್ಲ, ಇದನ್ನ ಹಾಕ್ಕೊಂಡು ಕರ್ಕೊಬಿಡ್ತೀನಿ.
ನೋಡಿ ಈ ಬಾದಾಮ್ ಕಟ್ಕೊಂಡ್ರೆ ಭಾಳ ಇದಾಗಬಾರ್ದು, ಇಲ್ಲೊಂದು ಕಪ್ಪಾಗ್ಬಿಡುತ್ತೆ. ಒಂದೊಂದು ಹಾಕೊಂಡು ಅವೆಲ್ಲ ತಣ್ಣಗೆ ಆಗಬೇಕಲ್ಲ, ಜಾರಲ್ಲಿ ಸ್ವಲ್ಪ ಒಡ್ಕೊಂಡು ಮಾಡಬೇಕಲ್ಲ ಅದು. ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊತೀನಿ. ಈಗ ಈ ಗೋಡಂಬಿನ ಹಾಕ್ತೀನಿ. ಸ್ವಲ್ಪ ಊಟ ಎಲ್ಲ ಒಂದೊಂದು 2-3 ನಿಮಿಷ ಹುರ್ಕೋಬೇಕು ಫ್ರೆಂಡ್. ತುಪ್ಪ ಹಾಕಬೇಕು ಅದಕ್ಕೆ. ನೋಡಿ ಈಗ ಕಾಜುನ ಹುರ್ಕೊಂಡಾಯ್ತು. ಇನ್ನೂ ಒಂದು ಸೈಡಿಗೆ ಹಾಕೋದು ತಣ್ಣಗಾಗಬೇಕು. ಈಗ ಮತ್ತೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಇದು ಮಕ್ಕನ್ ಅನ್ನಲ್ಲ ಇದನ್ನು ಹಾಕ್ಕೊಂಡು ಹುರ್ಕೊಬಿಡೋಣ. ಈಗ ಜಾಸ್ತಿ ಹುರಿಬಾರ್ದು, ಯಾಕಂದರೆ ಸೀದ್ ಹೋಗ್ಬಿಡುತ್ತೆ. ಸ್ವಲ್ಪ ಬೇಗ ತೆಗಿಬೇಕು. 2 ನಿಮಿಷ ಹುರ್ಕೊಂಡು ಇವೆಲ್ಲ ಬೇರೆ ಬೇರೆ ತಟ್ಟೆಯಲ್ಲಿ ಹಾಕಿ ತಣ್ಣಗಾಗಕ್ಕೆ ಬಿಡಬೇಕು. ಇದು ಯಾಕಂದರೆ ಒಂದು ಗಟ್ಟಿ ಇರುತ್ತೆ, ಒಂದು ಬೇಗ ಪುಡಿ ಆಗುತ್ತೆ. ಅದಕ್ಕೆ ಎಲ್ಲ ಕೂಡಿಸ್ಬಿಟ್ರೆ ಜಾರಲ್ಲಿ ಒಂದು ಹಾಗೆ ಇರುತ್ತೆ, ಒಂದು ಪುಡಿ ಆಗುತ್ತೆ, ಆ ಥರ ಆಗುತ್ತೆ. ಬೇರೆ ಬೇರೆಯೇ ಪುಡಿ ಮಾಡಬೇಕು. ನಾನು ತಿರುಗ್ತಾನೆ ಇರಬೇಕು, ಬಿಡೋಂಗಿಲ್ಲ, ಯಾಕಂದರೆ ಸೀದಾ ಹೋಗ್ಬಿಡುತ್ತೆ. ಇಲ್ಲ ಅಂದರೆ ನೋಡಿ ಇದು ಮುಕ್ಕನ್ನು ಹುರ್ಕೊಂಡಾಯ್ತು. ಇದನ್ನು ತಗೊಳ್ಳಿ. ಇದು ಸ್ವಲ್ಪ ತಣ್ಣಗಾಗಬೇಕು. ಎಲ್ಲದೂ ತಣ್ಣಗಾದ್ರೇ ಜಾರಲ್ಲಿ ರುಬ್ಬಕ್ಕೆ ಚೆನ್ನಾಗೋದು. ಬಿಸಿ ಬಿಸಿ ರುಬ್ಬಿದ್ರೆ ಒಂಥರ ಅಂಟು ಥರ ಆಗಿಬಿಡುತ್ತೆ. ಈಗ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಕಪ್ಪು ದ್ರಾಕ್ಷಿ ಇತ್ತಲ್ಲ ಇದನ್ನು ಹುರ್ಕೊಳ್ತೀನಿ. ಅವರಿಗೇನೋ ಇದನ್ನು ಹಾಕಬೇಕಂತೆ, ಅದಕ್ಕಾಗಿ ಕೊಟ್ಟಿದ್ದಾರೆ. ಇದನ್ನೇ ಆ್ಯಡ್ ಮಾಡ್ಕೊತಾರಂತ ಅವರು. ಇದು ತುಂಬ ಹುರಿಯೋಂಗಿಲ್ಲ, ಅಂಟಾಗ್ಬಿಡುತ್ತೆ. ತುಪ್ಪದಲ್ಲಿ ಅಷ್ಟೇ ಸ್ವಲ್ಪ ಹೊತ್ತು ತಿರ್ಸ್ಕೊಬಿಡ್ಬೇಕು, ಗಡ ತೆಗಿಬೇಕು, ಯಾಕಂದರೆ ಅಂಟಾಗ್ಬಿಡುತ್ತೆ ಇದು. ಈಗ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಇದಿದಾವಲ್ಲ ಸೀಡ್ಸ್ ಅಂತ, ಇದನ್ನ ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಎಲ್ಲದೂ ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್. ಇದು ಮಾಡ್ಕೊಂಡು ಸ್ವಲ್ಪ ತಣ್ಣಗಾದ್ಮೇಲೆ ಜಾರಲ್ಲಿ ಹುರ್ಕೊಬಿಡ್ಬೇಕು. ನಿಮಗೆ ಸಣ್ಣಕ್ಕಿದ್ರೆ ಸಣ್ಣಕ್ಕೆ ಮಾಡ್ಬೋದು, ಇಲ್ಲ ಹಾಗೆ ಒರಟಾಗಿರ್ಬೇಕಂದ್ರೆ ಸ್ವಲ್ಪನೇ ಇದು ಮಾಡ್ಕೊಬೇಕು. ಅಲ್ಲಿ ನೀರು ಬಂದಿದೆ ಫ್ರೆಂಡ್. ನನಗೆ ನೀರು ಹಿಡಿತಾನೆ ಇದನ್ನು ಮಾಡ್ತಾ ಇದ್ದೀನಿ. ಈಗ ಇಲ್ಲ ಅಂದರೆ ನೀರು ಹಾಳಾಗುತ್ತೆ. ನೀರು ಒಂದಿನ ಬಿಡ್ತಾರೆ ಫ್ರೆಂಡ್. ಅದಕ್ಕೆ ತುಂಬ್ಕೋಬೇಕಲ್ಲ, ನೀರು ಹಿಡಿತಾನೆ ಈ ಥರ ಮಾಡ್ಕೊತಾ ಇದ್ದೀನಿ ಇವತ್ತು. ಏನು ಮಾಡ್ತೀರಾ, ಎಲ್ಲದೂ ಸುಧಾರಿಸ್ಕೊಂಡು ಹೋಗ್ಬೇಕಲ್ಲ. ಮತ್ತು ಮನೆ ಕೆಲಸ ಅಂದರೆ ಹಾಗೆ ಇರುತ್ತಲ್ಲ ಫ್ರೆಂಡ್. ಮತ್ತು ಇದು ತಣ್ಣಗಾಗ್ಬಿಟ್ಟೆ. ಈಗ ಶೇಂಗಾ ಇದೆಯಲ್ಲ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಬಿಡೋಣ. ಬೇಡ್ತಿದ್ದವರು ಸ್ಕಿಪ್ ಮಾಡ್ಕೋಬೋದು. ಒಬ್ಬೊಬ್ಬರಿಗೆ ಇಷ್ಟ ಅಲ್ಲ. ನಮ್ಮ ಟೀಚರಿಗೆ ಇವನ್ನೆಲ್ಲ ಇಷ್ಟ ಅಂತೆ, ಅದಕ್ಕೆ ಕೊಟ್ಟಿದ್ದಾರೆ.
ಏನೇನು ಕೊಟ್ಟಿದ್ದಾರೋ ಅದನ್ನ ಹಾಕಿ ಮಾಡಿಕೊಡೋದೆ. ಏನಿದೆ ಮತ್ತು ಅವ್ರಿಗೆ ಅಕ್ರೋಟ್ ಇಷ್ಟ ಇಲ್ಲ ಅಂತ ಅದಕ್ಕೆ ಕೊಟ್ಟಿಲ್ಲ. ಅದನ್ನು ಅವರು ಕಪ್ಪದ್ದು ಏನದು ಇದನ್ನು ನಾವು ಹಾಕಲ್ಲ, ಅವ್ರು ಹಾಕ್ಕೊಳ್ತಾ ಇದ್ದಾರೆ. ಕಪ್ಪ ದ್ರಾಕ್ಷಿ ಹಾಕ್ಕೊಳ್ತಾ ಇದ್ದಾರೆ ಅವರು. ನಾವಂತೂ ಹಾಕಲ್ಲಪ್ಪ, ಅವ್ರು ಹಾಕ್ಕೊಳ್ತಾರಂತೆ. ಅವರಿಗೆ ಏನು ಇಷ್ಟನೋ ಅದು ಹಾಕ್ಕೊಳ್ಳಿದ್ದಿದೆ, ನಮಗೇನು ನಾವು ಮಾಡ್ಕೊಡೋದಷ್ಟೇ ನಮ್ಮ ಕೆಲಸ. ಈಗ ಅಂಟು ಸ್ವಲ್ಪ ಹುರ್ಕೊಂಡ್ಬಿಡೋಣ. ಅಂಟಿತ್ತಲ್ಲ ಅದನ್ನು ಸ್ವಲ್ಪ ಕರ್ಕೊಬಿಡೋಣ. ಎಷ್ಟು ಚೆನ್ನಾಗಿ ಅರಳುತ್ತೆ ನೋಡಿ. ಇದು ಹುರಿದಾದಾಗೆ ಅರಳುತ್ತೆ ಎಷ್ಟು ಚೆನ್ನಾಗಿ. ಇನ್ನೊಂದು ಸ್ವಲ್ಪ ಇದೆ, ಹಾಕ್ಕೋತೀನಿ. ನೋಡಿ ಎಷ್ಟು ಚೆನ್ನಾಗಿ ಅರಳ್ತಾ ಇದೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಅರಳ್ತಾ ಇದೆ. ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ತೀನಿ, ಇನ್ನೂ ಅರಳುತ್ತೆ ಅದು. ನೋಡಿ ಹೂವಿನ ಥರ ಅರಳ್ತಾ ಇದೆ ಅದು. ಇದು ತಣ್ಣಗಾದ್ಮೇಲೆ ಜಾರಲ್ಲಿ ರುಬ್ಬಿದ್ರೆ ಪುಡಿ ಆಗ್ಬಿಡುತ್ತೆ. ನೋಡಿ ಫ್ರೆಂಡ್, ಈಗ ಎಲ್ಲ ಕರೆದಾಯ್ತು ತುಪ್ಪದಲ್ಲಿ. ಈಗ ಲಾಸ್ಟಿಗೆ ನಾನು ಹರ್ಕೊಂಡಲ್ಲ ಉತ್ತತ್ತಿ ಹಣ್ಣು ಅದಿದೆ, ಅದನ್ನು ಸ್ವಲ್ಪ ಕರ್ಕೊಬಿಡೋಣ. ಇದರಲ್ಲಿರೋ ನೀರಿನ ಹೋಗಿ ಅದು ಅಂಟಾಗುತ್ತೆ, ಅಲ್ಲಿವರೆಗೂ ಕರೆದ್ಬಿಡ್ಬೇಕು. ಇದನ್ನು ಅಂಟು ಆಗುತ್ತಲ್ಲ, ಅದು ಉಂಡೆ ಕಟ್ಟಕ್ಕೆ ಭಾಳ ಚೆನ್ನಾಗಿರುತ್ತೆ ಇದು. ನೀರಿನ ಅಂಶ ಹೋಗೋವರೆಗೂ ಈ ಥರ ಮಾಡ್ಕೊಳ್ತಾ ಬರಬೇಕು. ಒಂದಿಲ್ಲ ಅಂದರೂ ಇದಿಷ್ಟು ಕರ್ಕೊಂಡು ಮಾಡಬೇಕಂದ್ರೆ ಒಂದು 1/4 ಕೆ ಜಿ ಅರ್ಧ ತುಪ್ಪ ಬೇಕು ನೋಡಿ ಫ್ರೆಂಡ್. ತುಪ್ಪದಲ್ಲೇ ಕರಿಬೇಕಲ್ಲ. ಒಬ್ಬೊಬ್ಬರು ಬೆಲ್ಲದಲ್ಲೇ ಮಾಡ್ಕೊತಾರೆ, ಪಾಕ ಮಾಡ್ಕೊಂಡು. ನೋಡಿ ಫ್ರೆಂಡ್, ಇದೆಲ್ಲ ಈಗ ರೆಡಿ ಆಯಿತು. ಇದು ಸ್ವಲ್ಪ ತಣ್ಣಗಾಗಬೇಕು, ಇದರಲ್ಲೇ ತಣ್ಣಗಾಗಿ ಬಿಟ್ಬಿಡ್ತೀನಿ. ಈಗ ಒಂದೊಂದಾಗಿ ಜಾರಲ್ಲಿ ಪುಡಿ ಮಾಡ್ಕೊಳ್ತೀನಿ. ನೋಡಿ ಫ್ರೆಂಡ್, ಈ ಥರ ಎಲ್ಲ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಒಂದೊಂದನ್ನೇ ತಗೊಂಡು ಜಾರಲ್ಲಿ ಹಾಕಿ ಸ್ವಲ್ಪ ಒರಟಾಗಿ ಪುಡಿ ಮಾಡ್ಕೊತೀನಿ. ತುಂಬ ಪುಡಿ ಮಾಡಿಕೊಂಡ್ರೂ ಸರಿಯಾಗಲ್ಲ, ಸ್ವಲ್ಪ ಒರಟು ಇರಬೇಕು. ಒಂದೊಂದೇ ಪುಡಿ ಮಾಡ್ತೀನಿ. ನೋಡಿ ಈ ಥರ ತರಿಯಾಗಿ ಪುಡಿ ಮಾಡ್ಕೊಂಡೆ. ಈಗ ಒಂದು 4 ಏಲಕ್ಕಿ ಕುಟ್ಟು ಹಾಕೊಳ್ತಾ ಇದ್ದೀನಿ. ಇದನ್ನು ಸೀಡ್ಸು ನಾನು ರುಬ್ಬಲ್ಲ, ಇಡೀವೇ ಹಾಕ್ಕೊತೀನಿ. ನೀವು ಬಾಯಲ್ಲಿ ಸಿಕ್ಕರೆ ಚೆನ್ನಾಗಿ ಕಾಣ್ತವೆ. ಹೀಗೆ ಇವು ಕಪ್ಪು ದ್ರಾಕ್ಷಿ ಇದಾವಲ್ಲ, ಇವನು ಹೀಗೆ ಇಡೀವೇ ಹಾಕ್ಕೊಳ್ತೀನಿ. ಹುಳಿ ಆಗಿಬಿಡುತ್ತೆ ಇಲ್ಲ ಅಂದರೆ. ಈಗ ಈ ಪೇಸ್ಟು ತಣ್ಣಗಾಯಿತು. ಈಗ ಉಂಡೆ ಕಟ್ತೀನಿ ನೋಡಿ. ಇವೆಲ್ಲ ಮಿಕ್ಸ್ ಮಾಡಿಕೊಂಡು ಉಂಡೆ ಕಟ್ತೀನಿ.
ನೋಡಿ ಈಗೆಲ್ಲ ಮಿಕ್ಸ್ ಮಾಡ್ಕೊಳ್ತೀನಿ ಚೆನ್ನಾಗಿ. ಈ ಥರ ಕೈಯಿಂದನೇ ಮಿಕ್ಸ್ ಮಾಡ್ಕೋಬೇಕು. ಇದು ದಿನ ಒಂದೊಂದು ತಿಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಫ್ರೆಂಡ್. ಇದು ರಕ್ತ ಆಗುತ್ತೆ, ಕ್ಯಾಲ್ಸಿಯಂ ಕಡಿಮೆ ಇದ್ದರೆ ಕ್ಯಾಲ್ಸಿಯಂ ಚೆನ್ನಾಗುತ್ತೆ. ಇನ್ನು ಏಯ್ ಏನು ಬೇಕು ನಿಮಗೆ? ಹಾಲು ಬೇಕಾ? ಬಾ ಈ ಕಡೆ, ಹಾಲು ಕೊಡ್ತೀನಿ. ನೋಡಿ ನಮ್ಮಿನ್ನು ಈಗ 3-4 ಗಂಟೆ ಆಗಿದೆಯಲ್ಲ, ಅದಕ್ಕೆ ಊಟ ಮಾಡೋಕೆ ಬಂದಿರೋದು ಅವನೀಗ. ಹಾಲು ಕುಡ್ದೆ ಹೋಗೋದೀಗ. ದಿನಕ್ಕೆ 4 ಟೈಮ್ ಬರ್ತಾನೆ ಅವನು ನೀರು ಹಾಲು ಕುಡ್ದಿರೋದು. ಇನ್ನು ನೋಡಿ ಚೆನ್ನಾಗಿ ನಾನು ಸ್ವಲ್ಪ ಕಲಿಸ್ಕೊಳ್ತೇನೆ. ನಾನು ಕರೆಕ್ಟಾಗಿದೆ ಇದು ಉಂಡೆ ಕಟ್ಟಲಿಕ್ಕೆ. ನೋಡಿ ನೀರಿನ ಸಹಾಯದಿಂದ ಇದು ಉಂಡೆ ಕಟ್ಟಬೇಕು, ಇಲ್ಲ ಅಂದರೆ ಅಂಟಂಟಾಗ್ಬಿಡುತ್ತೆ. ನೋಡಿ ನಮಗೆ ಎಷ್ಟು ದೊಡ್ಡಕ್ಕೆ ಬೇಕೋ ಅಷ್ಟು ದೊಡ್ಡಕ್ಕೆ ಮಾಡ್ಕೋಬೋದು ನಾವು. ನೋಡಿ ನೋಡಿ ಎಷ್ಟು ಚೆನ್ನಾಗಾಯಿತು ಅಂತ. ಮಿನ್ನು ಮಿನ್ನು ತಗೋತೀನಿ. ನೋಡಿ ನಮ್ಮ ಇನ್ನೂ ಕೂಡ ಅಂಟಿನ ಉಂಡೆ ತಿಂತೈತೆ ನೋಡ್ರಿ. ಮಿನ್ನು 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 ನೋಡಿ ಮತ್ತೆ ಉಂಡೆ ಮಾಡ್ತಾ ಇದ್ದೀನಿ ಈಗ. ತಗೋ ಮಿನ್ನು ನೀರು ಕುಡಿ. ನೋಡ್ರಿ ನೀರು ಕುಡಿತಾನ? ಕುಡಿಯಲ್ಲ. ಇದನ್ನು ಕೊಟ್ಟರೆ ಅಷ್ಟು ತಿಂತಾನೆ ನೋಡ್ರಿ ಅವನು. ಅಷ್ಟು ಚೂಟಿ ಅದ ನಾನು. ಬ್ಯಾಡಪ್ಪಿ ಇನ್ನು ನೋಡಿ ಎಷ್ಟು ಉಂಡೆ ಆಗಿದ್ದಾವೆ. ಇನ್ನು ಹೌದಾ? ನಮ್ಮನ್ನು ಇಲ್ಲ ಅಂದರೆ ಮಾಡೋಕ್ಕೆ ಕೊಡಲ್ಲ. ನೋಡ್ರಿ ತಿಂದು ಯಾವ ಥರ ಕುಂತಿದ್ದಾನಂತ. ಹೋಗಲ್ಲ ಅವನು ಅಷ್ಟು ಸುಲಭವಾಗಿ. ನೋಡಿ ಉಂಡೆ ಕಟ್ತಾ ಇದ್ದೀನಿ. ಮಿನ್ನು ಮಿನ್ನು ಹೋದ. ನಮ್ಮ ಸಮೀರ್ಗೆ ಹೋಗ್ತದ. ನಾನು ಇಲ್ಲದಾಗೆ ಟಾಮಕ್ಕೆ ಹೋಗ್ತಾ ಇದ್ದಾನೆ. ಇದಕ್ಕೆ ಏನೋ ಕೊಡ್ತಿದ್ದಾನಂತ ಇವನು ಹೋಗಿದ್ದಾನೆ ನೋಡಿ. ನೋಡಿ ಫ್ರೆಂಡ್ ಈಗ ಕರೆಂಟ್ ಹೋಯಿತು. ನೋಡಿ ಇಷ್ಟ ಆಗಿದ್ದಾವೆ ನೋಡಿ. ಈಗ ಹಂಗೆ ನೋಡಿ ಫ್ರೆಂಡ್ ಇಷ್ಟು ಉಳಿದಿದೆ, ಇಷ್ಟು ಕಟ್ಟಿದೆ ನೋಡಿ. ಇಷ್ಟ ಆಗಿದೆ ನೋಡಿ ಉಂಡೆ. ಸುಮಾರು 30-40 ಉಂಡೆ ಆಗಿದೆ ನೋಡಿರಿ. ನಾನು ದೊಡ್ಡಕ್ಕೆ ಕಟ್ಟಿದ್ದೀನಿ, ಚಿಕ್ಕದು ಮಾಡಿದರೆ ಆಗುತ್ತೆ ಒಂದು 50ರವರೆಗೂ. ನೋಡಿ ಇಷ್ಟು ಉಂಡೆ ಅದು. ದಿನ ಒಂದೊಂದು ತಿಂದರೆ ತುಂಬ ಒಳ್ಳೇದು ನೋಡಿ ಫ್ರೆಂಡ್. ಇದು ಆರೋಗ್ಯಕ್ಕೆ ಮಾತ್ರ ತುಂಬ ಒಳ್ಳೆಯದು. ನೋಡಿ ನಮ್ಮ ಅಂಟಿನ ಉಂಡೆ ರೆಡಿ. ತುಂಬ ಟೇಸ್ಟ್ ಆಗಿರುತ್ತೆ ಫ್ರೆಂಡ್, ತುಂಬ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಈ ನನ್ನ ಅಂಟಿನ ಉಂಡೆ ನಿಮಗೆ ಇಷ್ಟವಾದಲ್ಲಿ, ನಾನು ಮಾಡಿದ ರೀತಿ ನಿಮಗೆ ಇಷ್ಟವಾದರೆ ನನಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್. ನೀವು ಮಾಡುವ ಸಪೋರ್ಟಿಂದ ಒಂದು ಲೈಕ್ ಹಾಗೂ ಶೇರ್, ಸಬ್ಸ್ಕ್ರೈಬಿಂದ ನಮಗೆ ತುಂಬ ಹೆಲ್ಪ್ ಆಗುತ್ತೆ. ನಮಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್, ಸಪೋರ್ಟ್ ಮಾಡಿ ಫ್ರೆಂಡ್.